ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆ. ಇವಾಗ 4 ಚೈನ್ 1 2 3 3 4 ಚೈನ್ಸ್ ತೊಗೊಂಡು 4 ಚೈನ್ಸ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದು ಕುಚ್ಚಿಗೆ ಅಂತ 4 ಚೈನ್ ತೊಗೊಂಡಿರೋದು. ಒಂದು ಸಿಂಗಲ್ ಕ್ರೋಶೆ. ಅದ್ರ ಪಕ್ಕನೇ ನಾನು ಇನ್ನೊಂದು ಸಿಂಗಲ್ ಕ್ರೋಶೆನ ತಗೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 6 7 8 8 ಚೈನ್ನ ತೊಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಗ್ಯಾಪ್ನ ನೋಡ್ಕೊಳ್ಳಿ. ಒಂದು 4 ಚೈನ್ ಗ್ಯಾಪ್ ಆಗೋಷ್ಟು ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ರೌಂಡಾಗಿ ಬರಬೇಕು ಚೈನ್. ಇವಾಗ ಮತ್ತೆ 8 ಚೈನ್ ತೊಗೊಳ್ಳಿ. 1 2 3 4 5 6 7 8 8 ಚೈನ್ನ ತೊಗೊಂಡು ನೀಡಲ್ನ ತೆಗೆದು ಇವಾಗ ಫಸ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆ ಇದೆ ನೋಡಿ, 1 2. ಈ ಒಂದು ಸಿಂಗಲ್ ಕ್ರೋಶೆಯ ಮಧ್ಯ ನಾನು ನೀಡಲ್ನ ಹಾಕಿ ಈ ರೀತಿ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಈ 2 ಚೈನ್ಗೂ ನಾವು ಸಿಂಗಲ್ ಕ್ರೋಶೆನ ತೊಗೋಬೇಕು. ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ನೋಡಿ, 2 ಚೈನ್ಗೂ ನಾವು ಈ ರೀತಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಚೈನ್ನ ಸರಿಸ್ಕೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೊಳ್ತಾ ಬರಬೇಕು. ಸಿಂಗಲ್ ಕ್ರೋಶೆ 1 ಮತ್ತು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶೆ ಮತ್ತು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. 3 4 5 6 7 8 8 ಈ ರೀತಿ ತಗೋಬೇಕು. ಸಿಂಗಲ್ ಕ್ರೋಶೆನ ತಗೊಳ್ಳಿ. 8 ಸಿಂಗಲ್ ಕ್ರೋಶೆ ಆಗಿದೆ. ಇವಾಗ ಸಿಂಗಲ್ ಕ್ರೋಶೆ ಪಕ್ಕ ನಾನು ಇನ್ನೊಂದು ಸಿಂಗಲ್ ಕ್ರೋಶೆನ ತಗೊಳ್ತಾ ಇದ್ದೀನಿ. ಇವಾಗ ಮತ್ತೆ 8 ಚೈನ್ ತಗೊಳ್ಳಿ. 1 2 3 4 5 6 7 8 8 ಚೈನ್ನ ತಗೊಂಡು ಸೇಮ್ ಇಲ್ಲಿ ಎಷ್ಟು ಗ್ಯಾಪ್ ತೊಗೊಂಡಿದ್ರಿ ನೋಡಿ, ಇವಾಗ ಸೇಮ್ ಇಲ್ಲಿ ಎಷ್ಟು ಗ್ಯಾಪ್ ತೊಗೊಂಡಿದ್ರಿ ನೋಡಿ ಅಷ್ಟೇ, ಅಂದರೆ ಒಂದು 4 ಚೈನ್ ಗ್ಯಾಪ್ ಅಷ್ಟು ನೀವು ತಗೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಮತ್ತು 1 2 3 4 5 6 7 8 8 ಚೈನ್ನ ತಗೊಂಡು ನೀಡಲ್ನ ತೆಗೆದು ಈ ಒಂದು ಸಿಂಗಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಇವಾಗ ಈ ಥ್ರೆಡ್ನ ಈ ಥ್ರೆಡ್ ಒಳಗಡೆ ಈ ರೀತಿ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಈ 2 ಚೈನ್ಗೂ ಈ ಥರ ಸಿಂಗಲ್ ಕ್ರೋಶೆನ ತಗೋಬೇಕು. ನೀಡಲ್ನ ಈ ರೀತಿ ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟು 4 ಸಿಂಗಲ್ ಕ್ರೋಶೆನ ತಗೋಬೇಕು. 1 2 3
4. ಇವಾಗ 4 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 6 7 8 8 ಚೈನ್ನ ತೊಗೊಂಡಿದ್ದೀನಿ. ಇವಾಗ ನೀಡಲ್ನ ತೆಗೆದು ನೆಕ್ಸ್ಟ್ ನಾನು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. 1 2 3 4 4 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಬರುತ್ತೆ ನೋಡಿ. ಈ ಒಂದು ಗ್ಯಾಪಲ್ಲಿ ಮಿಡಲಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಥ್ರೆಡ್ನ ತಗೊಂಡು ಈ ಥ್ರೆಡ್ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಈ ಒಂದು 8 ಚೈನ್ ಗ್ಯಾಪಿಗೆ ನೀವು 4 ಸಿಂಗಲ್ ಕ್ರೋಶೆ, ಒಂದು ಬೀಡ್, 4 ಸಿಂಗಲ್ ಕ್ರೋಶೆ ಈ ರೀತಿಯೂ ತೊಗೋಬೋದು. 1 2 3 4 ಸಿಂಗಲ್ ಕ್ರೋಶೆ, ಥ್ರೆಡ್ನ ತೆಗೆದು ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. 4 ಸಿಂಗಲ್ ಕ್ರೋಶೆ ಆಗಿದೆ. ಇವಾಗ ಒಂದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಆದಷ್ಟು ನೆಕ್ಸ್ಟ್ ಡಿಸೈನು ಕೂಡ ಕಂಟಿನ್ಯೂ ಮಾಡಿ ನೋಡಿ, ಯಾಕಂದರೆ ನಾನು ಇಲ್ಲಿ ಮೇಲ್ಗಡೆ ಸ್ವಲ್ಪ ಚೇಂಜಸ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದು ನಾರ್ಮಲಾಗಿ ಯೂಸ್ ಮಾಡೋ ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ ನಾವು ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೆಕ್ಸ್ಟು 1 2 3 4 ಸಿಂಗಲ್ ಕ್ರೋಶೆ. ಈ ಸೈಡ್ ಕೂಡ 4 ಸಿಂಗಲ್ ಕ್ರೋಶೆ, ಒಂದು ಬೀಡ್ ಮತ್ತು 4 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀವಿ. ಇವಾಗ ನೆಕ್ಸ್ಟು ಇಲ್ಲಿಂದ 4 ಸಿಂಗಲ್ ಕ್ರೋಶೆ ಆದಮೇಲೆ ಈ ಒಂದು ಚೈನ್ಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ನೀಡಲ್ನ ಹಾಕಿ ನೋಡಿ, ಇಲ್ಲಿ ನಾನು ನೆಕ್ಸ್ಟ್ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. 1 2 3 4 ಈ ರೀತಿ ಬರುತ್ತೆ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ನಾವು ಈ ಸಿಂಗಲ್ ಕ್ರೋಶೆ ಪಕ್ಕ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಈ ರೀತಿ ಬರುತ್ತೆ ಡಿಸೈನ್. ಇವಾಗ ಮತ್ತೆ ನಾನು ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಇವಾಗ 8 ಚೈನ್ ತಗೋಬೇಕು. 1 2 3 4 5 6 7 8 ಚೈನ್ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನಿಮಗೆ ನೆಕ್ಸ್ಟ್ ಯಾವ ಥರ ಡಿಸೈನ್ ಮಾಡೋದು ಅಂತ ಬೇರೆ ಥರ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಡಿಸೈನಲ್ಲಿ ನಾನಿಲ್ಲಿ 8 ಚೈನ್ ತೊಗೊಂಡು ಈ ಒಂದು ಆರ್ಚಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ 8 ಚೈನಿಗೆ. ಅದಾದ ನಂತರ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 8 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಒಂದೇ ಸರಿ ಈ ರೀತಿ ತೊಗೊಳ್ತಾ ಇದ್ದೀನಿ. ಒಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಇನ್ನೊಂದು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 3 ಥ್ರೆಡ್ ಒಳಗಡೆ ಸೇಮ್ ಇದೇ ರೀತಿಯೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆನ ತೊಗೊಂಡಿದ್ದೀನಿ. ಇವಾಗ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 8 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ, ಒಂದು ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, ಒಂದು ಕಂಬನ ತೊಗೊಂಡಿದ್ದೀನಿ. ಇವಾಗ ಥ್ರೆಡ್ನ ತೆಗೆದು ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಸ್ಮಾಲ್ ಬೀಡ್ನ ಆ್ಯಡ್ ಮಾಡಿಕೊಂಡು ಇವಾಗ ಸೇಮ್ ಇದೇ ಥರನೇ ಫಸ್ಟು ಇವಾಗ ಕಂಬ ತೊಗೋಬೇಕು. ಅದಾದ ನಂತರ 2 ಹಾಫ್ ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಇವಾಗ ಹಾಫ್ ಡಬಲ್ ಕ್ರೋಶೆ 2 ತೊಗೋಬೇಕು.
ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಎಂಡ್ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಈ ರೀತಿ ಒಂದೇ ಸರಿ ಹೊರಗೆ ಎಳ್ಕೋಬೇಕು. ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇನ್ನೊಂದು ಹಾಫ್ ಡಬಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಒಂದೇ ಸರಿ ಈ ರೀತಿ ತೊಗೋಬೇಕು. 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ಬರೀ ಸಿಂಗಲ್ ಕ್ರೋಶೆ ಹಾಕಿರೋದು ಈ ರೀತಿ ಕಾಣಿಸುತ್ತೆ, ನೀವು ನೋಡ್ಬೋದು. ಈ ರೀತಿ ನಿಮಗೆ ಕಾಣಿಸುತ್ತೆ. ಇದು ಬರೀ ಸಿಂಗಲ್ ಕ್ರೋಶೆ ಹಾಕಿರೋದು. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕೋಬೋದು. ಇವಾಗ ಇಲ್ಲಿಂದನೇ ನಾವು ಈ ಒಂದು ಚೈನ್ಸ್ಗೆ ಸಿಂಗಲ್ ಕ್ರೋಶೆನ ತಗೊಳ್ಳಿ. 4 ಸಿಂಗಲ್ ಕ್ರೋಶೆ. 1 2 3 4. ಇವಾಗ ಡೈರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಕುಚ್ಚಿಗೆ ಅಂತ 4 ಚೈನ್ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ. 1 2 ಸಿಂಗಲ್ ಕ್ರೋಶೆ, ಹಾಗೆಯೇ 2 ಚೈನ್ಸ್ ತೊಗೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಥರ ಡಿಸೈನ್ನ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ನಿಮಗೆ ಯಾವುದು ಡಿಸೈನ್ ಇಷ್ಟ ಆಯಿತು, ಬರೀ ಸಿಂಗಲ್ ಕ್ರೋಶೆ ಇರೋದು ಇಷ್ಟ ಆಯಿತಾ ಅಥವಾ ಈ ಥರ ಲೀಫ್ ಥರ ಲೀಫ್ ಥರ ಬರೋ ಥರ ನಾನಿಲ್ಲಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇವೆರಡರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ನ್ಯೂ ಡಿಸೈನ್, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ನೀವು ಒಂದು 500 550ವರೆಗೂ ಚಾರ್ಜ್ ಮಾಡ್ಬೋದು, 600ವರೆಗೂ ಚಾರ್ಜ್ ಮಾಡ್ಬೋದು. ಇದೇ ಥರ ನಿಮಗೂ ಬೇರೆ ಡಿಸೈನ್ನ ಕಲಿಬೇಕು, ನ್ಯೂ ಡಿಸೈನ್ನ ಕಲಿಬೇಕು ಅಂತ ಅನಿಸಿದ್ರೆ, ಸೊ ನಿಮ್ಗೆ ಇಷ್ಟ ಆಗಿರೋ ಒಂದು ಡಿಸೈನ್ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ನನ್ನ ಇನ್ಸ್ಟಾಗ್ರಾಮ್ ID, ಅದರಲ್ಲಿ ನೀವು ಫೋಟೋನ ಕಳಿಸಿದರೆ ನಾನು ಅದನ್ನು ಟ್ರೈ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಈ ಡಿಸೈನ್ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ 2 ಡಿಸೈನಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡೋದಕ್ಕೆ ಥ್ಯಾಂಕ್ ಯು.